ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರಿಯ ಮೇಷರಾಶಿಯವರ ಜೀವನದಲ್ಲಿ ಜನವರಿ 16ರಿಂದ 31ರವರೆಗೆ ಸಂಭವಿಸಲಿರುವ ಮಹತ್ವದ ಬದಲಾವಣೆಗಳು, ಗ್ರಹಗಳ ಸೂಕ್ಷ್ಮ ಪ್ರಭಾವ, ಮನಸ್ಸಿನ ಸ್ಥಿತಿ, ಹಣಕಾಸು, ಉದ್ಯೋಗ, ಪ್ರೀತಿ, ವಿವಾಹ ಮತ್ತು ಆರೋಗ್ಯದ ಕುರಿತು ಸಮಗ್ರ ಭವಿಷ್ಯ ವಿವರ. ಕಳೆದ ಕೆಲ ದಿನಗಳಿಂದ ಅಥವಾ ತಿಂಗಳ ಆರಂಭದಿಂದ ಅನೇಕ ಮೇಷರಾಶಿಯವರು ಮನಸ್ಸಿನೊಳಗೆ ಅಸಮಾಧಾನ, ಅಶಾಂತಿ ಮತ್ತು ಅತಿಯಾದ ಒತ್ತಡವನ್ನು ಅನುಭವಿಸ್ತಾ ಇದ್ದೀರಾ. ಶ್ರಮ ಪಟ್ಟಷ್ಟು ಫಲ ಸಿಗ್ತಾ ಇಲ್ಲ ಎಂಬ ಭಾವನೆ, ಕುಟುಂಬದ ಹೊಣೆಗಾರಿಕೆಗಳು, ಕೆಲಸದ ಒತ್ತಡ ಇವೆಲ್ಲವೂ ಸೇರಿ ನಿಮ್ಮ ಆತ್ಮವಿಶ್ವಾಸವನ್ನು ಕೆಲವೊಮ್ಮೆ ಕುಗ್ಗಿಸಿರಬಹುದು. ಕೆಲವರು ತಮ್ಮ ಸಾಮರ್ಥ್ಯದ ಮೇಲೆಯೇ ಅನುಮಾನ ಪಡುವ ಸ್ಥಿತಿಗೆ ತಲುಪಿರಬಹುದು. ಆದರೆ ನೆನ್ಪಿಟ್ಕೊಂಬಿಡಿ, ಮೇಷರಾಶಿಯವರೇ, ನೀವು ಅನುಭವಿಸಿದ ಪ್ರತಿಯೊಂದು ಸಂಕಷ್ಟನೂ ನಿಮ್ಮ ಜೀವನದ ಪಾಠ. ಅವು ನಿಮ್ಮನ್ನು ದುರ್ಬಲಗೊಳಿಸಲು ಅಲ್ಲ, ಇನ್ನಷ್ಟು ಬಲಿಷ್ಠಗೊಳಿಸಲು ಬಂದಿವೆ. ಜನವರಿ 16ರಿಂದ ಆರಂಭವಾಗುವ ಈ ಅವಧಿಯಲ್ಲಿ ಗ್ರಹಗತಿಗಳ ಚಲನೆ ನಿಮ್ಮ ಜೀವನದಲ್ಲಿ ನಿಧಾನವಾದರೂ ಸ್ಪಷ್ಟವಾದ ಪರಿವರ್ತನೆಗಳನ್ನು ತರಲಿದೆ. ಶನಿಗ್ರಹವು ನಿಮ್ಮ ಲಾಭ ಮತ್ತು ಪರಿಶ್ರಮಕ್ಕೆ ಸಂಬಂಧಿಸಿದ ಕ್ಷೇತ್ರದಲ್ಲಿ ತನ್ನ ಪ್ರಭಾವವನ್ನು ಬೀರ್ತಾ ಇದೆ. ಶನಿ ಅಂದರೆ ಶಿಸ್ತು, ತಾಳ್ಮೆ ಮತ್ತು ದೀರ್ಘಕಾಲದ ಫಲ. ಈ ಕಾರಣದಿಂದಾಗಿ ಈ ಸಮಯದಲ್ಲಿ ನೀವು ತಕ್ಷಣದ ಲಾಭದ ಹಿಂದೆ ಓಡೋದಕ್ಕಿಂತ ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನಕ್ಕೆ ಭದ್ರತೆ ನೀಡುವ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಪರಿಸ್ಥಿತಿಗೆ, ಒಂದು ಮನಸ್ಥಿತಿಗೆ ಬರ್ತೀರಾ. ಫಲ ಸ್ವಲ್ಪ ತಡ ಆಗಬಹುದು, ಆದರೆ ಸಿಕ್ಕಾಗ ಅದು ಸ್ಥಿರವಾಗಿರುತ್ತೆ. ಗುರುಗ್ರಹವು ನಿಮ್ಮ ಭಾಗ್ಯಸ್ಥಾನವನ್ನು ಬಲಪಡಿಸೋ ಇರೋದ್ರಿಂದ ನೀವು ಹಿಂದಿನ ದಿನಗಳಲ್ಲಿ ಮಾಡಿದ ಸತ್ಕರ್ಮಗಳು, ಸಹಾಯ, ಸೇವೆ ಮತ್ತು ಸತ್ಯನಿಷ್ಠ ನಿರ್ಧಾರಗಳು ಈಗ ಫಲ ನೀಡಲು ಪ್ರಾರಂಭ ಆಗ್ತಾ ಇವೆ. ಹಿರಿಯರಿಂದ, ಗುರುಗಳಿಂದ ಅಥವಾ ಅನುಭವಿಗಳಿಂದ ಸಿಗುವ ಒಂದು ಮಾತು, ಒಂದು ಸಲಹೆ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವ ಶಕ್ತಿಯನ್ನು ಹೊಂದಿರುತ್ತೆ. ಈ ಅವಧಿಯಲ್ಲಿ ರಾಹು ಮತ್ತು ಕೇತುಗಳ ಪ್ರಭಾವದಿಂದ ಕೆಲ ದಿನಗಳಲ್ಲಿ ಮನಸ್ಸು ಗೊಂದಲದಲ್ಲಿರಬಹುದು. ಒಂದೇ ವಿಷಯದ ಬಗ್ಗೆ ಅತಿಯಾದ ಆಸಕ್ತಿ ಮತ್ತು ಅದೇ ವಿಷಯ ಬೇಸರವಾಗುವ ಅನುಭವ ನಿಮಗೆ ಆಗಬಹುದು. ಇದರಿಂದ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಅಸ್ಥಿರತೆ ಕಾಣಿಸಬಹುದು. ಆದ್ದರಿಂದ ಮನಸ್ಸನ್ನು ಸಮತೋಲನದಲ್ಲಿ ಇಟ್ಕೊಳ್ಳೋದು ಅತ್ಯಂತ ಅಗತ್ಯ. ಮಂಗಳ ಗ್ರಹ ಮೇಷರಾಶಿಯ ಅಧಿಪತಿ ಆಗಿರೋದ್ರಿಂದ ಅದರ ಚಲನೆ ನಿಮಗೆ ವಿಶೇಷ ಶಕ್ತಿಯನ್ನು ನೀಡುತ್ತೆ. ಕೆಲ ದಿನಗಳಲ್ಲಿ ನಿಮ್ಮೊಳಗಿನ ಧೈರ್ಯ, ಸಾಹಸ ಮತ್ತು ನಾಯಕತ್ವದ ಗುಣಗಳು ಹೊರಬರುತ್ತೆ. ಆದರೆ ಅದೇ ಸಮಯದಲ್ಲಿ ಅತಿಯಾದ ಕೋಪ, ಆತುರ ಮತ್ತು ತುರ್ತು ನಿರ್ಧಾರಗಳು ಸಮಸ್ಯೆ ಉಂಟು ಮಾಡುವ ಸಾಧ್ಯತೆ ಇರೋದ್ರಿಂದ ಸ್ವಲ್ಪ ಸಂಯಮ ಅಗತ್ಯ. ಜನವರಿ 16ರಿಂದ 23ರವರೆಗಿನ ಮೊದಲ ಹಂತದಲ್ಲಿ ನಿಮ್ಮ ಶಕ್ತಿ ಸ್ವಲ್ಪ ಏರುಪೇರು ಆಗಬಹುದು. ಹೊಸ ಅವಕಾಶಗಳ ಸೂಚನೆ ಕಾಣಿಸಿಕೊಂಡ್ರೂ ಹಳೆಯ ಬಾಕಿ ಕೆಲಸಗಳು, ಪೂರ್ಣಗೊಳ್ಳದ ನಿರ್ಧಾರಗಳು ನಿಮ್ಮ ಮನಸ್ಸನ್ನು ಕಾಡಬಹುದು. ಈ ಸಮಯದಲ್ಲಿ ಎಲ್ಲವನ್ನ ಒಂದೇ ವೇಳೆ ಮುಗಿಸಲು ಪ್ರಯತ್ನಿಸದೆ ಯಾವುದು ಮುಖ್ಯ ಎಂಬುದನ್ನು ಸ್ಪಷ್ಟವಾಗಿ ನಿರ್ಧರಿಸಿ ಕ್ರಮಬದ್ಧವಾಗಿ ಮುಂದುವರಿಯುವುದು ಉತ್ತಮ. ಹಣಕಾಸಿನ ವಿಷಯದಲ್ಲಿ ಆದಾಯ ಸರಾಸರಿಯಾಗಿ ಇದ್ರೂ ಅನಿರೀಕ್ಷಿತ ಖರ್ಚುಗಳು ನಿಮ್ಮ ಯೋಜನೆಯನ್ನು ಸ್ವಲ್ಪ ಅಸ್ತವ್ಯಸ್ತಗೊಳಿಸಬಹುದು. ಮನೆ, ವಾಹನ, ವಿದ್ಯುತ್ ಅಥವಾ ನೀರಿನ ಸಮಸ್ಯೆಗಳಿಗಾಗಿ ಹಣ ಖರ್ಚಾಗುವ ಸಾಧ್ಯತೆ ಇದೆ. ಸಾಲ ಅಥವಾ ಬಾಕಿ ಹಣದ ವಿಷಯದಲ್ಲಿ ತಕ್ಷಣದ ಒತ್ತಡ ಇಲ್ಲದಿದ್ರೂ ಕೂಡ ಹಳೆಯ ಬಾಕಿಗಳನ್ನು ಹಂತ ಹಂತವಾಗಿ ತೀರಿಸುವ ಯೋಚನೆ ಆರಂಭಿಸುವುದು ಒಳ್ಳೆಯದು. ಜನವರಿ 24ರಿಂದ 31ರವರೆಗೆ ಎರಡನೇ ಹಂತದಲ್ಲಿ ನಿಮ್ಮ ಮನಸ್ಸು ಹೆಚ್ಚು ಸ್ಥಿರವಾಗುತ್ತೆ. ಗ್ರಹಗಳ ಅನುಕೂಲದಿಂದ ನಿಮ್ಮ ನಿರ್ಧಾರಗಳು ಸ್ಪಷ್ಟವಾಗುತ್ತೆ. ಉದ್ಯೋಗದಲ್ಲಿರುವ ಮೇಷರಾಶಿಯವರಿಗೆ ಹೊಸ ಜವಾಬ್ದಾರಿಗಳು ಬರುವ ಸೂಚನೆ ಇದೆ. ಕೆಲವರಿಗೆ ವರ್ಗಾವಣೆ, ಹುದ್ದೆ ಬದಲಾವಣೆ ಅಥವಾ ಹೆಚ್ಚುವರಿ ಹೊಣೆಗಾರಿಕೆ ದೊರೆಯಬಹುದು. ಆರಂಭದಲ್ಲಿ ಇದು ಭಾರವಾಗಿದೆ ಎಂದು ಅನಿಸಿದರೂ ಕೂಡ ದೀರ್ಘಾವಧಿಯಲ್ಲಿ ಗೌರವ ಮತ್ತು ಸ್ಥಿರತೆಯನ್ನು ನೀಡುತ್ತೆ. ಹೊಸ ಉದ್ಯೋಗ ಅಥವಾ ಅವಕಾಶಗಳ ಬಗ್ಗೆ ಮಾಹಿತಿ ಸಿಗಬಹುದು, ಆದರೆ ಯಾವುದೇ ಒಪ್ಪಂದಕ್ಕೆ ಮುನ್ನ ಸಂಪೂರ್ಣವಾಗಿ ಪರಿಶೀಲಿಸುವುದು ಅಗತ್ಯ. ವ್ಯಾಪಾರ ಅಥವಾ ಸ್ವಂತ ಉದ್ಯಮದಲ್ಲಿರುವವರಿಗೆ ಈ ಅವಧಿ ಮಿಶ್ರ ಫಲವನ್ನು ನೀಡುತ್ತೆ. ಮೊದಲ ಹಂತದಲ್ಲಿ ಲಾಭ ನಿರೀಕ್ಷೆಯಷ್ಟು ಅಲ್ಲದೇ ಇದ್ರೂ ಕೂಡ ಎರಡನೇ ಹಂತದಲ್ಲಿ ಹೊಸ ಗ್ರಾಹಕರು, ಹೊಸ ಸಂಪರ್ಕಗಳು ಮತ್ತು ಒಂದು ಹಳೆಯ ಸಂಬಂಧಗಳಿಂದ ಲಾಭ ಸಿಗುವ ಸಾಧ್ಯತೆ ಇದೆ. ಮಾತಿನ ನಂಬಿಕೆ ಮತ್ತು ಸಂಬಂಧಗಳು ಇಲ್ಲಿ ಮುಖ್ಯ ಪಾತ್ರವನ್ನು ವಹಿಸುತ್ತೆ. ಹೂಡಿಕೆ ವಿಷಯದಲ್ಲಿ ಅತಿಯಾದ ಅಪಾಯ ನೀವು ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ನಿಧಾನವಾಗಿ ಮತ್ತು ಸುರಕ್ಷಿತ ಹೂಡಿಕೆಗಳೇ ಉತ್ತಮ ಫಲವನ್ನು ನೀಡುತ್ತೆ. ಪ್ರೇಮ ಮತ್ತು ವಿವಾಹ ಜೀವನದಲ್ಲಿ ಈ ಸಮಯ ಸಂವೇದನಾಶೀಲ. ವಿವಾಹಿತರು ಸಂಗಾತಿಯೊಂದಿಗೆ ಹೆಚ್ಚು ಮಾತನಾಡಬೇಕು. ಮನಸ್ಸಿನ ಮಾತುಗಳನ್ನು ಶಾಂತವಾಗಿ ಹಂಚಿಕೊಳ್ಳಬೇಕು. ಸಣ್ಣ ಅಸಮಾಧಾನಗಳು ದೊಡ್ಡ ಸಮಸ್ಯೆಯಾಗದಂತೆ ಎಚ್ಚರಿಕೆಯನ್ನು ವಹಿಸಬೇಕು. ಅವಿವಾಹಿತರಿಗೆ ಹೊಸ ಪರಿಚಯಗಳು ಆಗಬಹುದು, ಆದರೆ ತಕ್ಷಣ ನಿರ್ಧಾರ ತೆಗೆದುಕೊಳ್ಳದೆ ಸಮಯ ಕೊಡಬೇಕು. ಕುಟುಂಬ ಜೀವನದಲ್ಲಿ ಹಿರಿಯರ ಆರೋಗ್ಯ, ಮಕ್ಕಳ ಶಿಕ್ಷಣ ಅಥವಾ ಮನೆ ಸಂಬಂಧಿತ ಜವಾಬ್ದಾರಿಗಳು
ದಿನಗಳು ಹೆಚ್ಚಾಗಬಹುದು. ತಾಳ್ಮೆ ಮತ್ತು ಸಹಾನುಭೂತಿ ನಿಮ್ಮ ಶಕ್ತಿಯಾಗಿರುತ್ತೆ. ಮಹಿಳೆಯರಿಗೆ ಈ ಅವಧಿ ವಿಶೇಷ ಗಮನಾರ್ಹ. ಗೃಹಿಣಿಯರಿಗೆ ಮನೆಯ ಜವಾಬ್ದಾರಿಗಳು ಹೆಚ್ಚಾದರೂ ಕುಟುಂಬದಿಂದ ಬೆಂಬಲ ಸಿಗುತ್ತೆ. ಉದ್ಯೋಗದಲ್ಲಿರುವ ಮಹಿಳೆಯರು ಕೆಲಸ ಮತ್ತು ಮನೆಯ ನಡುವೆ ಸಮತೋಲನ ಸಾಧಿಸಬೇಕಾಗುತ್ತೆ. ಆದರೆ ಅವರ ಪರಿಶ್ರಮವನ್ನು ಗುರುತಿಸುವ ಸಂದರ್ಭಗಳು ಬರಲಿವೆ. ವಿದ್ಯಾರ್ಥಿಗಳಿಗೆ ಮೊದಲ ಹಂತದಲ್ಲಿ ಏಕಾಗ್ರತೆ ಕಡಿಮೆಯಾಗಬಹುದು, ಆದರೆ ನಂತರ ಉತ್ತಮ ಫಲಿತಾಂಶ ಕಂಡುಬರುತ್ತೆ. ಆರೋಗ್ಯದ ದೃಷ್ಟಿಯಿಂದ ಮೊದಲ ಹಂತದಲ್ಲಿ ದಣಿವು, ತಲೆನೋವು, ನಿದ್ದೆಯ ಕೊರತೆ ಕಾಣಿಸಬಹುದು. ಎರಡನೇ ಹಂತದಲ್ಲಿ ಕ್ರಮೇಣ ಆರೋಗ್ಯ ಸುಧಾರಿಸುತ್ತೆ. ಆಹಾರ ಮತ್ತು ವಿಶ್ರಾಂತಿಗೆ ನಿರ್ಲಕ್ಷ್ಯ ಮಾಡೋದಕ್ಕೆ ಹೋಗಬಾರ್ದು. ದೂರ ಪ್ರಯಾಣ ಅಥವಾ ವಿದೇಶದ ಪ್ರಯಾಣದ ಯೋಜನೆಗಳು ರೂಪುಗೊಳ್ಳಬಹುದು, ಆದರೆ ತಕ್ಷಣಕ್ಕಿಂತ ಮುಂದಿನ ತಿಂಗಳಿಗೆ ಹೆಚ್ಚು ಅನುಕೂಲ. ಸರ್ಕಾರಿ ಕೆಲಸಗಳಲ್ಲಿ ಸ್ವಲ್ಪ ವಿಳಂಬ ಸಾಧ್ಯ, ಆದ್ದರಿಂದ ದಾಖಲೆಗಳನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ಜನವರಿ 25 ಮತ್ತು 31 ದಿನಗಳು ನಿಮಗೆ ಶುಭ ಸೂಚನೆ ತರುವ ದಿನಗಳಾಗಿರುತ್ತೆ. ಒಳ್ಳೆಯ ಸುದ್ದಿ, ನಿರೀಕ್ಷಿತ ಉತ್ತರ ಅಥವಾ ಸ್ಪಷ್ಟ ನಿರ್ಧಾರ ಈ ದಿನಗಳಲ್ಲಿ ಸಿಗುವ ಸಾಧ್ಯತೆ ಇದೆ. ಪರಿಹಾರಕ್ಕಾಗಿ ಮಂಗಳವಾರ ಹನುಮಂತನ ಆರಾಧನೆ, ಶನಿವಾರ ದಾನ ಮತ್ತು ಸೇವೆ, ಗುರುವಾರ ಹಳದಿ ವಸ್ತುಗಳ ದಾನ ಮಾಡೋದ್ರಿಂದ ಗ್ರಹಗಳ ಅನುಕೂಲ ಹೆಚ್ಚಾಗುತ್ತೆ. ಕೊನೆಗೆ ಮೇಷರಾಶಿಯವರೇ, ಈ 16 ದಿನಗಳು ನಿಮ್ಮ ಜೀವನದಲ್ಲಿ ಪರೀಕ್ಷೆಯ ಜೊತೆಗೆ ಅವಕಾಶಗಳನ್ನು ತರ್ತಾ ಇವೆ. ನೀವು ಅನುಭವಿಸಿದ ಸಂಕಷ್ಟಗಳು ನಿಮ್ಮನ್ನು ಇನ್ನಷ್ಟು ಬಲಿಷ್ಠರಾಗಿಸಿವೆ. ಈಗ ನಿಮ್ಮ ಮುಂದಿನ ದಾರಿ ನಿಧಾನವಾಗಿ ಬೆಳಕಿನಿಂದ ಸಾಗ್ತಾ ಇದೆ. ನಿಮ್ಮ ಶಕ್ತಿಯ ಮೇಲೆ ನಂಬಿಕೆ ಇಡಿ. ಒಂದು ಕಾಲದ ಮೇಲೆ ವಿಶ್ವಾಸ ಇಡಿ. ತಾಳ್ಮೆ, ಶ್ರದ್ಧೆ ಮತ್ತು ಸಕಾರಾತ್ಮಕ ಮನೋಭಾವ ನಿಮ್ಮನ್ನು ಯಶಸ್ಸಿನತ್ತ ಕರೆದೊಯ್ಯುತ್ತೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಂದು ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.